ಚುನಾವಣೆ ಮುಗಿತಾ ಇದ್ದಂತೆ ಈಗ ಆಲ್ರೆಡಿ ಮತ್ತೆ ಸಚಿವ ಸ್ಥಾನ ಆಕಾಂಕ್ಷಿ ದಿಲ್ಲಿ ಪ್ರಯಾಣ ಶುರುವಾಗಿದೆ. ಇದರಲ್ಲೇ ಕಾಲ ಕಳೀತಾರೆ ಇದ್ದಾರೆ. ಈ ಆಡಳಿತ ವ್ಯವಸ್ಥೆ ಇದು ಉಪಚುನಾವಣೆ ಪ್ರಾರಂಭ ಆಯಿತು. ಮುಖ್ಯಮಂತ್ರಿ ಆದಿಯಾಗಿ ಯಾರಿಗೂ ಸರ್ಕಾರದ ಜನರ ಕೆಲಸ ಮಾಡಬೇಕು. ಒಂದು ರೀತಿ ಬಾಗಲಕೋಟೆಯಲ್ಲಿ ಶಿವಕುಮಾರ್ ಸೋಲಿಸ್ಬೇಕಾಗ್ತಾರೆ, ದಾವಣಗೆರೆಯಲ್ಲಿ ಸಿದ್ದರಾಮಯ್ಯನವ್ರು ಸೋಲಿಸ್ಬೇಕಾಗ್ತಾರೆ. ಮತ್ತು ಇದು ವೈಷಮ್ಯ ಎಷ್ಟು ಬೆಳೆದ್ಬಿಟ್ಟಿದಂದರೆ ಅವ್ರು ಯಾರೂ ಕೂತು ಸರಿಯಾಗಿ ಆಡಳಿತ ಮಾಡುವಂಥ ಪರಿಸ್ಥಿತಿ ಇರೋದಿಲ್ಲ. ಇದರಿಂದ ನೋಡಿ ದಿಲ್ಲಿ ಪ್ರಯಾಣ ಶಾಸಕರುಗಳು ಮಂತ್ರಿ ಅವ್ರು ಮಾಡ್ತಿದ್ರೆ ಅರ್ಹತೆ ಯಾರದ ಅವರಾಗೆ ಮಾಡಬೇಕು. ಬಿಟ್ಟವರೆಲ್ಲ ಲಾಬಿ ಮಾಡೋದು, ನಾನು ಮಂತ್ರಿ ಮಾಡಿದ್ರೆ ಇಟ್ಟು ಕೊಟ್ಟು ಕೊಡ್ತೀನಿ, ಸೋನಿಯಾ ಗಾಂಧಿಗೆ ಒಂದು ದಿಲ್ಲಿ ಒಳಗೆ ಮನೆ ಕೊಡಿಸ್ಕೊಡ್ತೀನಿ ಅನ್ನೋಂಥ ವ್ಯವಸ್ಥೆ ಬಂದುಬಿಟ್ಟಿದೆ ಎಲ್ಲ ಕಡೆ. ಎಲ್ಲ ರಾಜಕೀಯ ಪಕ್ಷದಾಗ ಏನಾಗ್ಬಿಟ್ಟಿದೆ, ಇದೊಂದು ಕೆಟ್ಟ ಸ್ವಭಾವ ಬೆಳೆದ್ಬಿಟ್ಟದೆ. ಯಾರು ರಾಜ್ಯಾಧ್ಯಕ್ಷ ಆಗಿರ್ತಾರೆ ಮ್ಯಾಗಿನವ್ರನ್ನ ಮ್ಯಾನೇಜ್ ಮಾಡಿಬಿಟ್ಟಿರ್ತಾರೆ. ಅವರು ಸೂರ್ಯಚಂದ್ರವ್ರಿಗೆ ಅವರೇ ಅಧ್ಯಕ್ಷರು, ಅವ್ರು ಹೇಳ್ಕೊತಾರೆ. ಹೀಗಾಗಿ ಏನಾಗಿದೆ, ಒಳ್ಳೆಯವ್ರ ಕಾಲ ಇಲ್ಲ ಅನ್ನೋ ಪರಿಸ್ಥಿತಿ ರಾಜಕಾರಣ ಬಂದಿದೆ. 20ಕ್ಕೂ ಹೆಚ್ಚು ಜನರು ಇವತ್ತು ಸಾಯಂಕಾಲನೇ ದೆಹಲಿ ಪ್ರಯಾಣ ಮಾಡ್ತಾರೆ. ಹಾಗೆ ಕುದುರೆ ವ್ಯಾಪಾರ ಶುರುವಾಗಿದೆ. ಕುದುರೆ ವ್ಯಾಪಾರ ನೋಡ್ರಿ, ಈಗ ಮೊದಲೇದ್ದು ದೊಡ್ಡ ವ್ಯಾಪಾರ ಅಂದ್ರೆ ಮಹಾಕುದುರೆ ವ್ಯಾಪಾರ ಅಂದ್ರೆ ಮುಖ್ಯಮಂತ್ರಿಗಳು ತಿಳಿಸ್ತೀವಿ. ಮಹಾಕುದುರೆ ವ್ಯಾಪಾರ ಅಂತಿಮ ಕ್ಷಣಗಣನೆವಾಗಿದೆ. ಎಷ್ಟು ರೇಟು ಏನು ಸಿದ್ದರಾಮಯ್ಯ ಇಟ್ಟು ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಅವ್ರು ನಡೆದೈತೆ. ಅದು ಏನಾಗ್ತೈತೆ ನೋಡ್ಬೇಕು. ಮಹಾಕುದುರೆ ವ್ಯಾಪಾರ ಆದ್ಮೇಲೆ ಸಣ್ಣ ಕುದುರೆಗಳು ಏನಲ್ಲ, ಇವೆಲ್ಲ ಮಂತ್ರಿ ಆಗೋ ಕುದುರೆಗಳು ಇವ್ರ ವ್ಯಾಪಾರ ಚಲೋ. ನಮ್ಮ ಜಿಲ್ಲಾದವ್ರು ಹೋಗ್ತಾರೆ, ಹೋಗ್ತಾರೆ ಅವ್ರೆ. ಕೆಲವು ಮಂದಿ ಜಗಳ ತೆಗಿತಾರೆ, ಅಳ್ತಾರೆ, ಕಣ್ಣೀರು ಹಾಕ್ತಾರೆ, ಕನ್ನಡ ನಿಂತವಂತ ಯಾರದಾರ ಹೇಳ್ತಾರೆ. ಜಗಳ ಹಾಕತ್ತಾರೆ, ಏನು ಮಾಡೋದು? ನವರಾತ್ರಿ ಉತ್ಸವನ ಹೆಸರನ್ನ ಚೇಂಜ್ ಮಾಡಬೇಕು, ಬದಲಿಸಿ ಬೇರೆ ಯಾವುದೋ ಹೆಸರು ಇರಬೇಕಂತ ಆಗ್ರಹ ಮಾಡಿದ್ವಿ. ನಿನ್ನೆ MP ಪಾಟೀಲ್ ಹೇಳ್ತಾರೆ, ಯಾವುದೇ ರೀತಿ ಹೆಸರು ಬದಲಾಯಿಸಂಗಿಲ್ಲ, ಹಾಗೆ ಮಾಡ್ತೀವಿ, ಬೇಕಿದ್ರೆ ಯತ್ನಾಳ್ ಅವ್ರು ಬರಲಿ, ಇಲ್ಲೊಂದು ಮನೇಲಿ ಕೂತ್ಕೊಳ್ಳಿ. ನಾವು ಬರಲಿ ಬಿಡಲಿ ಅನ್ನೋ ಅಧಿಕಾರ MP ನಾ ಈ ಕ್ಷೇತ್ರದ MLA. ನಾನು MLA ಇದು MP ಪಾಟೀಲ್ ಮನೆಗೆ ವೈಯಕ್ತಿಕವಾಗಿ ಅವ್ರು ಲಗ್ನ ಕಾರ್ಯ ಕೊಟ್ಟರು ಹೋಗಿರ್ತೀನಿ, ಇಲ್ಕಂದ್ರಿಲ್ಲ. ಈ ಸರ್ಕಾರಿ ಕಾರ್ಯಕ್ರಮ ಐತಿ, ಬರಲಿ ಬಿಡಲಿ ಅನ್ನೋಂಥ ಶಬ್ದ ಒಬ್ಬ ಶಾಸಕರ ಜೊತೆ ಈ ರೀತಿ ಮಾತಾಡ್ಬಾರ್ದು. ಅಧಿಕಾರ ಐತಿ, ನಮ್ದು ಸರ್ಕಾರ ಐತಿ ಅಂದ್ರೆ ಗೌರವಯುತವಾಗಿ ಎಲ್ಲ ನೋಡ್ಬೋದು. MP ಪಾಟೀಲ್ ಯಾಕೆ ಹಚ್ಚಡದ ನಂಗೆ ಆಗ್ಲಕ್ಕತ್ತಾರ ನನಗೆ ಗೊತ್ತಾಗ್ತದೆ. ಹೆಸರು MP ಪಾಟೀಲ್ ಹಂಗೆ ಆಗಬಾರ್ದು. ಹೆಸರು ಚೇಂಜ್ ಮಾಡಿ ಅದು ಹೆಸರು ಚೇಂಜ್ ಮಾಡ್ಕೊಂಡವ್ರು ಹಿಂಗೆ ಮಾತಾಡಿದ್ರೆ ಚಲೋ. ಪಕ್ಕ ಹೆಸರು ಇದ್ದವ್ರು ಹಿಂಗೆ ಮಾತಾಡಬಾರ್ದಲ್ಲ. ಈ ಕೆಲವು ಮಂದಿ ಅಡ್ಡ ಹೆಸರು ಹಚ್ಚಡೋದು ಇರ್ತೈತಿ, ಪಾಟೀಲ್ ಇದು ಮಾಡ್ಕೊಂಡು ಅವು ಮಾತಾಡ್ತಿರ್ತಾವೆ. ಯಾಕಂದ್ರೆ ಹೆಸರೇ ಚೇಂಜ್ ಮಾಡ್ಕೊಂಡಿರ್ತಾರೆ. MP ಪಾಟೀಲ್ ಹಂಗೆ ಮಾತಾಡಬಾರ್ದು ಪಾಪ. ಈಗ ನವರಾತ್ರಿ ಉತ್ಸವಕ್ಕೆ ನೀವು ಹೆಸರೇನು ಬದಲಾಯಿಸಿಲ್ಲ ಅನ್ನೋ ಹೋಗ್ತೀರಾ? ನೋಡಿರಿ, ನವರಸಪುರದಾಗಿದೆ ಯಾವುದೋ ಸಾಬ್ರ ಹೆಸರಿಲ್ಲ, ಹೌದಲ್ಲ? ಮತ್ತು ಆದಿಲ್ ಶಾಹಿ ಇತಿಹಾಸ ಹೇಳ್ತೈತಿ. ಸರ್ವಿ ನರಸಿಂಹ ಭಕ್ತ, ನರಸಿಂಹದೇವರ ಆಶೀರ್ವಾದ ಇದ್ದತ್ತೆ. ಅವನ ಮಗಳಿಗೆ ಬಾಯಿ ಮೂಕಿದ್ದಕ್ಕೆ ಬಾಯಿ ಬಂದು ದೃಷ್ಟಿಭಾಗ್ಯ ಯಾರು ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಆಶೀರ್ವಾದ. ಮತ್ತು ನಾನು ನವರಸಪುರ ಅಂದ್ರೆ ಅದ್ರಾಗ ಯಾವುದೋ ರೀತಿ ಸಾಬರ್ ಇದ್ದಿಲ್ಲ. ನವರಸಪುರ ಅನ್ನೋಂಥದ್ದು ಒಂದು ಈ ನವರಸ ಅನ್ನುವಂಥದ್ದು ಇದು ಏನು ನಮ್ಮ ಸಂಗೀತ ಕಲೆ ಏನಿಲ್ಲ, ಅದ್ರಾಗ 9 ಕಲೆಗಳದ್ದು ಒಂದು ಹೆಸರು ಇದೆ. ನಾವೇನು ವಿರೋಧ ಮಾಡೋದಿಲ್ಲ. MP ಪಾಟೀಲ್ ಹಿಂಗೆ ಅಂದಿದ್ದು ಭಾಳ ದುಃಖ ಆಗೈತಿ. ಆದ್ರೆ ನಾ ಕಣ್ಣೀರು ಹಾಕೋತೀನಿ. ಅವರು ಯತ್ನಾಳ್ ಅವರು ನವರಸಪುರ ಅಂತ ಹೆಸರು ಬದಲಾವಣೆ ಮಾಡ್ಬೇಕಂತ ಒತ್ತಾಯ ಮಾಡಿದ್ದಾರೆ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಸರ್. ನಾವೆಲ್ಲಿ ಹೇಳಿವ್ರಿ ಅದನ್ನು? ನಾವು ನವರಸಪುರ ಒಟ್ಟು ಅಲ್ಲಿ ಕಲ್ಚರ್ ಚೇಂಜ್ ಆಗಲಿ ಅಂತ ಹೇಳಿ ಅವ್ರು ಬರೀ ಶಾಯರಿ ಕರ್ಸೋದು, ಡ್ಯಾಮ್ ಅದು ಸಣ್ಣ ವಚನಗಳು ಅಲ್ಲಿಂದ ಆದಿಲ್ ಶಾಹಿ ಲಕ್ಷ್ಮೀ ನರಸಿಂಹದೇವ್ರು ನಡ್ಕೋತಿದ್ದು ಅದು ಇತಿಹಾಸನೂ ಹೇಳಿಲ್ಲ. ಅಂದ್ರೆ ನಮ್ಮ ದೇವರೇ ಸ್ಟ್ರಾಂಗ್ ಅದ. ಆದಿಲ್ ಶಾಹಿ ಸಹಿತ ಲಕ್ಷ್ಮಿ ಮತ್ತು ಗಣಪತಿಯ ಸ್ತೋತ್ರವನ್ನು ಕಿತಾಬೆ ನವರಸ್ ಪುಸ್ತಕದಲ್ಲಿ ಬರೆದ ಉಲ್ಲೇಖ ಕೂಡ ಇದೆ ನೋಡ್ರಿ. ಒಳ್ಳೇದಲ್ರಿ ಇದು. ಈ ಬುದ್ಧಿ ಇಡೀ ಸದ್ಬುದ್ಧಿ ಈ ಮತಾಂಧರಿಗೆ ಬರಲತ್ತ. ಅಂದರೆ ಲಕ್ಷ್ಮೀ ನರಸಿಂಹ ಆಗಲಿ, ಶಿವ ಪಾರ್ವತಿ ಆಗಲಿ, ನಮ್ಮ ಸರಸ್ವತಿ ಬ್ರಹ್ಮ ಆಗಲಿ, ಎಲ್ಲರೂ ಇಡೀ ಜಗತ್ತಿನಾಗ ಶ್ರೇಷ್ಠ ದೇವರು ಅನ್ನೋಂಥದ್ದು ಆದಿಲ್ ಶಾಹಿನ ಹೇಳ್ದಂಗೆ ಆಯ್ತಲ್ರಿ. ಸರಸ್ವತಿ ಪೂಜೆ ಮಾಡ್ತಿದ್ದ ಆದಿಲ್ ಶಾಹಿ, ನರಸಿಂಹದೇವರಿಂದ ತನಗೆ ಇದ್ರದ್ದು ಮುಕ್ತಿ ಮಾಡ್ಕೊಂಡ ತನ್ನ ಮಗಳು. ಇದರಿಂದಲೇ ಅವ ದೇವಸ್ಥಾನ ಇಲ್ಲಿ ಏನು ನಮ್ಮದು ಇಲ್ಲಿ ಊರಾಗ ಐತಲ್ಲ ಈ ದೇವಸ್ಥಾನ. ರಾತ್ರಿ ಯಾರಿಗೂ ಸಾಬ್ರಿಗೆ ಗುರ್ತಾಗ ಬರೋದಂತ ರಾತ್ರಿ ಒಳಗಿಂದ ಹೋಗ್ತಿದ್ದತ್ತೆ ಅಲ್ಲಿ ಕರ್ವಿ
ದರ್ಶನಕ್ಕೆ ಹೋಗ್ತಿದ್ದ. ಒಳಗೊಂದು ಕರೇಜ್ ಅಂತ ಒಂದು ಐತೆ ನೋಡ್ರಿ, ಅಲ್ಲಿ ರಾಜಾನ ಆದಿಲ್ ಶಾನ್ ಮನೆಯಿಂದ ಆ ಕರೆ ಅಂದ್ರೆ ತೊರ್ವಿ ನರಸಿಂಹದೇವ್ರಿಗೆ ಹೋಗ್ಲಕ್ಕೆ ಒಂದು ಅಂಡರ್ಗ್ರೌಂಡ್ ಐತಿ. ಅಂದರೆ ಈ ಮತಾಂಧ್ರದಿಂದ ಇದು ಆಗಬಾರ್ದತ್ರ ಅಲ್ಲಿ ಹೋಗಿ ದೇವ್ರಿಗೆ ಬಿಡ್ಕೊಂಡ. ಅದು ನರಸಪುರ ಉತ್ಸವದಲ್ಲಿ ಇದು ಕೂಡ ಎಲ್ಲ ವ್ಯಕ್ತ ಆಗ್ತದೆ. ಇದು ಎಲ್ಲ ಆಗಬೇಕು. ಅಂದ್ರೆ ಆದಿಲ್ ಶಾಹಿ ಬರೇ ಜಾತ್ಯಾತಿ, ಅಕ್ಬರ್ ಗಿಕ್ಬರ್ ಯಾರು ಜಾತ್ಯಾತಿರಲ್ಲ. ಈ ಆದಿಲ್ ಶಾಹಿ ಹೆಂಗಂದ್ರೆ ನಮ್ಮ ದೇವ್ರಿಗೆ ನಡ್ಕೋತಾನಂದ್ರೆ ಅವನು ಹಿಂದೂ ಇದನ್ನು ಸಂಸ್ಕೃತಿ ಒಪ್ಕೊಂಡಂಗೆ ಆಯ್ತು. ಇದನ್ನೆಲ್ಲ ಹೈಲೈಟ್ ಮಾಡಬೇಕು. ಬರೀ ಜಾತ್ಯಾತೀತ ಕತೆ ಹೇಳಿದ್ರೆ ಮರೇ ಅವನ ಒಂದು ಯಾರು ಔರಂಗಜೇಬ ಅಲ್ಲಿಂದ ಅಕ್ಬರ ಹುಮಾಯೂನ ಬರೆಯೋದೇ ಹೇಳ್ತಾವೆ. ಈ ಆದಿಲ್ ಶಾಹಿ ಮಾಡಿದ್ದನ್ನು ಹೇಳ್ಬೇಕು. ಮಗಳಿಗೆ ಕಣ್ಣು ಕೊಟ್ಟಂಥ ಪುಣ್ಯಾತ್ಮ ಅವ್ರಿಗೆ MP ಪಾಲ್ರು ನಿಷ್ಠೆ ಇರಬೇಕು. ಅಲ್ಲಿಂದ ಸಾಮುಗಳು ಇದು ತರಕಾರಿಗಳಿಗೆ ನಿಷ್ಠೆ ಇರಬೇಕು. ಥ್ಯಾಂಕ್ ಯು.